ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ದಿವಂಗತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ರವರ ಸ್ಮರಣಾರ್ಥ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇತ್ತೀಚೆಗೆ ಹಮ್ಮಿಕೊಳ್ಳಲಾಯಿತು. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಹಲವು ಶಿಕ್ಷಕರು ಮಾತನಾಡಿ ಉಮಾದೇವಿಯವರ ವ್ಯಕ್ತಿತ್ವ, ಕರ್ತವ್ಯ ನಿಷ್ಠೆ, ಸೇವಾ ಭಾವನೆ, ಕನ್ನಡ ಪ್ರೇಮ ಮುಂತಾದವುಗಳನ್ನು ಸ್ಮರಿಸಿದರು. ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ ಗೌರವವನ್ನು ಸೂಚಿಸಿದರು. 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಆಚರಿಸುವುದರ ಮೂಲಕ ದಿವಂಗತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು. ನಾನು ಮೇಡಮ್ ಅವ್ರ ಪರ ಒಂದು 4 ಮಾತು ಮಾತಾಡ್ತೀನಿ. ಯಾಕಂದರೆ ನಾನು 4 ತಿಂಗಳು ಮೇಡಮ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಬಟ್ ಇವರ ಒಡನಾಡಿ ನಾನು ಸುಮಾರು ನನ್ನ ಒಂದು 2003ರಲ್ಲಿ ನನ್ನ ಮದುವೆ ಆದಾಗ ನಮ್ಮ ಮನೆಯವರು ಇವರ ಒಂದು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆವಾಗಿಂದ ಮತ್ತೆ ನನ್ನ ವಿದ್ಯಾಭ್ಯಾಸಕ್ಕೂ ಕೂಡ ನಾನು ಮದುವೆ ಆದಮೇಲೆನೂ ಮತ್ತೆ MSc ಮಾಡಿದೆ. ಆವಾಗ ತುಂಬ ಪ್ರೋತ್ಸಾಹ ಕೊಟ್ಟು ನನಗೆ ಕಾಲೇಜಿಗೆ ಹೋಗೋಕ್ಕೆ ಎಲ್ಲ ಪ್ರೋತ್ಸಾಹ ಮಾಡಿದ್ರು. ಮತ್ತು ಮೇಡಮ್ ಅವರು KES ಮಾಡಿದ್ದಾರೆ, ನೀನು KES ಮಾಡಬೇಕು ಅಂತ ನಮ್ಮ ಮನೆಯವರು ಹಠ ಮಾಡಿ KES ಮಾಡಿಸಿದ್ರು. ನಾನು MSc ಲೆಕ್ಚರರ್ ಆಗಿ ಹೋಗ್ಬೇಕಂತ ಆಸೆ ಇತ್ತು. ಬಟ್ ಮೇಡಮ್ ಅವರು ಒಂದು ಇದರಿಂದ ಮತ್ತೆ KES ಎಕ್ಸಾಮ್ ಬರೆದೆ. ಮತ್ತು ಅವರ ಒಂದು ಗೈಡೆನ್ಸಲ್ಲಿ ಈ ಒಂದು ಇದು ಸಿಕ್ತು. ಸುಮಾರು ವರ್ಷಗಳಿಂದ PRC ಎಕ್ಸಾಮ್ 2 ಸಾರಿ ಬರೆದಿದ್ದೆ. ನಂಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಮೇಡಮ್ ಅವರು ನನ್ನ ಇಲಾಖೆಯಲ್ಲಿ ಇದ್ದಾರೆ ಅಂತ ನಾನು ಮತ್ತೆ ಈಗ ಮೊನ್ನೆ ತಗೊಂಡೆ.
ಆದರೆ ಅವರ ಒಂದು ಅಧೀನದಲ್ಲಿ ಕೆಲಸ ಮಾಡುವಂತಹ ಒಂದು ಭಾಗ್ಯ ಜಾಸ್ತಿ ದಿನ ಸಿಗಲಿಲ್ಲ ನನಗೆ. ಅವರ ಒಂದು ಅಕಾಲಿಕ ಅಗಲಿಕೆ ಅಂತ ಶ್ರೀಮತಿ ಉಮಾದೇವಿ BEO ನನ್ನ ಸ್ನೇಹಿತರ ಮಗಳು, ಪಕ್ಕದ ಹಳ್ಳಿಯ ಸೊಸೆ. ಪಕ್ಕದ ಹಳ್ಳಿ ಅಂದರೆ ಚೊಕೆ ಹಿರಣ್ಯಹಳ್ಳಿನಲ್ಲಿ ಸೊಸೆ. ಇನ್ನೂ 50 ಬಾರದೂರಿಗೆ ಪಯಣ, ಹೇಗೆ ಸಹಿಸಲಿ ಈ ದುಃಖ ಅಂತೇಳಿ DVG ಅವರ ಮೊದಲನೇ ಪದ್ಯ, ಒಂದು ಪದ್ಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ನಿಧಿಯ ಮಳೆ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೆಡೆ ಒಂದಾಗು ಮಂಕುತಿಮ್ಮ ಅಂತ. ಹಾಗೆ ಅದು ಬಹುಶಃ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಹಾಗೆ ಅವರು ಅವ್ರ ತಂದೆನೂ ನಮ್ಮ ಮೇಡಮ್ನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದನಿಮಿತ್ತ ಸದಸ್ಯರು. ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮ ಹೋಗಲಿ ಅವ್ರು ಬೇಡ ಅಂತಿರಲಿಲ್ಲ. ನಾವು ಬೇರೆ ಬೇರೆ ಶಾಲೆಗಳಿಗೆ ಹೋದಾಗ ಇವತ್ತು ಒಂದು ಸರ್ಕಾರಿ ಆದೇಶ ಇದೆ, ಬೆಳಗ್ಗೆ 9:30 ಸಂಜೆ 4:15ವರೆಗೂ ಶಾಲೆಗಳಲ್ಲಿ ಯಾವುದೇ ಇಲಾಖಾ ಕಾರ್ಯಕ್ರಮ ಬಿಟ್ಟು ಬೇರೆದು ಮಾಡಬಾರ್ದು ಅನ್ನೋ ಆದೇಶ ಇದ್ದಾಗ ಮೇಡಮ್ನವರು ಶನಿವಾರ 11:45 ಮೇಲೆ ಕಾರ್ಯಕ್ರಮ ಮಾಡಿ ಅನ್ನೋವಂಥದ್ದು ಇದ್ರೂ ಒಂದು 1 hour 1 ಗಂಟೆ ಮೊದಲೇ ಮಾಡ್ಕೊಳ್ಳಿಯಪ್ಪ, ಸುಮ್ಮನೆ ಮಕ್ಕಳನ್ನು ಕಾಯಿಸೋದು ಬೇಡ ಅಂತ ನಮ್ಗೆ ಅನುಮತಿ ಕೊಡ್ತಾಯಿದ್ರು. ಆಮೇಲೆ ನಮ್ಮ ಯಾವುದೇ ಕಾರ್ಯಕ್ರಮ ಮಾಡಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಾಯಿದ್ರು. ಇಲ್ಲಿ ಸಭೆಗಳು CRC ಮೀಟಿಂಗ್ಗಳು ಇನ್ನೊಂದು ಮತ್ತೊಂದು ಇದ್ರೂ ಇಲ್ಲೂ ಭಾಗವಹಿಸಿ ಅಲ್ಲೂ ಬಂದು ಅವರು ತಮ್ಮ ಉಪಸ್ಥಿತಿಯನ್ನು ಕೊಡ್ತಾಯಿದ್ರು ನಮಗೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾಯಿದ್ರು. ಆಮೇಲೆ ನಮಗೆ ಕಚೇರಿ ಇಲ್ಲ ಸಾಹಿತ್ಯ ಪರಿಷತ್ತಿಗೆ ಅಂತ ಹೇಳ್ಬಿಟ್ಟು ಮೇಡಮ್ನವ್ರನ್ನ ಹೇಳಿದಾಗ, ನಮ್ಮ ಬಾಯ್ಸ್ ಮಿಡ್ಲ್ ಸ್ಕೂಲಲ್ಲಿ ಒಂದು ರೂಮ್ ನಮ್ಗೆ ಮೊದಲು ಕೊಟ್ಟಿದ್ದಿದ್ದು ರೂಮು, ಅದು ಸ್ವಲ್ಪ ತಾಂತ್ರಿಕ ಅಡಚಣೆಗಳಿಂದಾಗಿ ಅದನ್ನು ಕೊಡೋಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೊಳ್ಳೋರು. ಏನಪ್ಪ ನಿಮ್ಗೊಂದು ರೂಮ್ ಕೊಡೋಕ್ಕಾಗಲಿಲ್ಲವಲ್ಲಪ್ಪ ಅಂತ ಹೇಳ್ಬಿಟ್ಟು ನೊಂದ್ಕೊಳ್ಳೋರು. ಕೊನೆಗೆ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಇವತ್ತು ನಮಗೆ ಒಂದು ಚೆನ್ನಾಗಿರುವಂಥ ಒಂದು ಕೊಠಡಿಯನ್ನು ಮೇಡಮ್ನವರು ಕೊಟ್ಟು ನಮಗೊಂದು ಕಚೇರಿಗೆ ಅವಕಾಶ ಮಾಡಿಕೊಟ್ರು. ಹಾಗೆ ಎಲ್ಲರಿಗೂ ಯಾವುದೇ ಟೀಚರ್ಗೆ ಅವರು ಯಾರಿಗೂ ತೊಂದರೆ ಮಾಡಿಲ್ಲ. ಅವರು ಸ್ವಲ್ಪ ಡಿಸಿಪ್ಲಿನು ಶಿಸ್ತು. ಒಂದೇ ವಸಂತ, ನಿಮಗಿರುವಂಥ ಒಂದು ಶಿಕ್ಷಕರ ಬಗ್ಗೆ ಕಾಳಜಿ ಇರುವಂಥ ಇದರಲ್ಲಿ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ನಾವೆಲ್ಲರೂ ಸೇರಿ ಇವತ್ತು ಅತ್ಯುತ್ತಮವಾಗಿ ಸಿಯಾಸಿ ಕೇಂದ್ರವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ಆ ಒಂದು 5 ವರ್ಷಗಳಲ್ಲಿ 3 ವರ್ಷ BRC ಕೋಆರ್ಡಿನೇಟರ್ ಆಗಿದ್ದು ನಾನು ಪ್ರೆಸಿಡೆಂಟ್ ಆದ ಸಮಯದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಮೇಡಮ್ ಅವರು ನಮ್ಮನ್ನು ಉರ್ದುಂಬಿಸ್ತಾ ಇದ್ರು. ಎಷ್ಟು ಆತ್ಮೀಯತೆ ಅಂದರೆ ನಮ್ಮ ಸರ್ ಹೇಳ್ತಾ ಇದ್ರು, ಶ್ರೀನಿವಾಸ್ ಸರ್ ಅಕ್ಕ ಅಂತ. ಆ ಒಂದು ದೃಷ್ಟಿಯಲ್ಲಿ ನಾನು ಕೂಡ ಅಷ್ಟೇ ಆತ್ಮೀಯವಾಗಿ, ಯಾಕಂದರೆ ನಾನು ವಿಶೇಷವಾಗಿ BO ಆಗಿ ಬಂದ ಮೇಲೆ ಇವತ್ತು ನಾನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಶಿಕ್ಷಕರ ಜೊತೆ ಮಾತಾಡ್ತೀನಿ. ನಾವೆಲ್ಲರೂ ಕೇಳಿದ್ದೆವು, ಕರ್ತವ್ಯಕ್ಕಾಗಿ ಪ್ರಾಣ ಕೊಡ್ತಾರೆ ಯಾರು ಅಂದರೆ ಪೊಲೀಸ್ ಇಲಾಖೆ ಮಾತ್ರ. ನಾನು ಕೇಳಿದ್ದು ಕರ್ತವ್ಯಕ್ಕಾಗಿ ಮತ್ತು ಸೈನಿಕ ಇಲಾಖೆಯವರು ಕರ್ತವ್ಯಕ್ಕೆ ಪ್ರಾಣ ಕೊಡ್ತಾರೆ ಅಂತೆ. ಇವತ್ತು ನಾನು ಕಂಡಂತೆ ಕರ್ತವ್ಯವೇ ದೇವರಂತ ಭಾವಿಸಿ ಕರ್ತವ್ಯಕ್ಕಾಗಿ ಪ್ರಾಣ ಕೊಟ್ಟಂತಹ ಏಕೈಕ ಮಹಿಳೆ ಅಂತ ಹೇಳಿದ್ರೆ ನಮ್ಮ ಉಮಾದೇವಿ ಮಹಿಳೆ ಅಂತ ತಪ್ಪಾಗಲ್ಲ. ಯಾಕಂದರೆ ನಮಗೆಲ್ಲರೂ ಇವತ್ತು ಅಕಾಲಿಕ ಮರಣ ನಂತರ ನಾವೆಲ್ಲರೂ ಕೂಡ ಸಮಾಜದಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲರಿಗೂ ಮಾತಾಡ್ತೀವಿ, ಮೇಡಮ್ ಅವ್ರು ಡ್ಯೂಟಿ ಅಂದ್ಕೊಂಡು ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಅಂತ ನಾವು ಮಾತಾಡ್ತಿದ್ದೀವಿ, ಬೇರೆ ಏನೂ ಮಾತಾಡ್ತಾ ಇರಲಿಲ್ಲ. ಅದರಿಂದ ಕರ್ತವ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಂತಹ ಮಹಿಳೆ, ಅದು ವಿಶೇಷವಾಗಿ ಮಾರ್ಚಲ್ಲಿ ಮಹಿಳಾ ದಿನಾಚರಣೆ ಮಾಡೋ ಸಮಯದಲ್ಲಿ ಚಿಂತಾಮಣಿ ತಾಲೂಕಿಗೆ ಬಟ್ಟಂಥ ಪ್ರಪ್ರಥಮ ಮಹಿಳಾ ಶ್ರೇಷ್ಠ ಸ್ನಾತಕ. ಇವತ್ತು ಯಾರೂ ಕೂಡ ಇಷ್ಟೊತ್ತಿಗೆ ಮಹಿಳೆಯರು BO ಬಂದಿಲ್ಲ, ನಮಗೆ ಫಸ್ಟ್ ಮಹಿಳೆ ಬಂದರು. ಆ ಮಹಿಳೆ ಬಂದಂತಹ ಮಹಿಳೆಯರು ಸ್ಥಳೀಯವಾಗಿದ್ದರಿಂದ ಈ ಚಿಂತಾಮಣಿ ತಾಲೂಕಲ್ಲಿ ಮೊದಲು BOಗಳು ಬಂದಾಗ ಒಂದು ಅವ್ರು 2 ವರ್ಷ 3 ವರ್ಷ ಇದ್ದಾಗ ಅವ್ರಿಗೆ ಪರಿಚಯ ಆಗೋಷ್ಟೊತ್ತಿಗೆ ತಾಲೂಕೆಲ್ಲ ಹೊರಟೋಗ್ತಾಯಿದ್ರು. ಯಾರು ಕೂಡ 1000 ಜನ 800 ಜನ ಟೀಚರ್ಸ್ ಯಾರೂ ಪರಿಚಯ ಇರಲಿಲ್ಲ. ಆದರೆ BO ಅವ್ರಿಗೆ ಪ್ರತಿಯೊಬ್ಬ ಶಿಕ್ಷಕರು ಪರಿಚಯ ಇದ್ದರು. ಸ್ಥಳೀಯವಾಗಿದ್ದರಿಂದ BRC ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬ ಶಿಕ್ಷಕರನ್ನು ಕೂಡ ಹೆಸರಿಟ್ಟು ಕರೀತಾ ಇದ್ದರು. ಮತ್ತು ಆ ಒಂದು ಸಂದರ್ಭದಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು ಅಷ್ಟೇ ನೇರವಾಗಿ ಮಾತಾಡ್ತಾಯಿದ್ರು. ಯಾವುದೇ ಶಿಕ್ಷಕ ತಪ್ಪು ಮಾಡಿದಾಗ ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಉಮಾದೇವಿ ಮೇಡಮ್ ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಕ ಮಿತ್ರರು ಸಹ ಮೇಡಮ್ ಅವ್ರ ಬಗ್ಗೆ ಅಭಿಮಾನವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ. ಏನಂದರೆ ಮೇಡಮ್ ಅವರು ಕೋಆರ್ಡಿನೇಟ್ರ್ ಇದ್ದಾಗೂ ಸಹ ನನ್ನ ಜೊತೆಯಲ್ಲಿದ್ದೆ, ಮತ್ತು ಕೋಆರ್ಡಿನೇಟ್ರು ಮತ್ತು ಶ್ರೀನಿವಾಸಪುರಕ್ಕೆ ಹೋದರೂ ಸಹ ಏನೇ ಈ ಚಿಂತಾಮಣಿಯಿಂದ ಯಾರೇ ಮಕ್ಕಳು ಹೋಗಿರಲಿ ಶ್ರೀನಿವಾಸಪುರಕ್ಕೆ
ದೇವಮ್ಮ ಇಂಥ ಸ್ಕೂಲಲ್ಲೇ ಟಿ ಸಿದು ಯಾವುದೋ ಒಂದು ಸ್ಟಡಿ ಸರ್ಟಿಫಿಕೇಟ್ ಒಂದು ವಾಟ್ಸಪ್ ಮಾಡೋದು. ನನ್ನ ಆ ಟೀಚರು ಕಾಂಟ್ಯಾಕ್ಟ್ ಇಲ್ಲದೇ ಇದ್ದರೂ ಸಹ ನಾನು ತಗೊಂಡು ಮೇಡಮ್ ಅವ್ರಿಗೆ ಮಾಡ್ತಾಯಿದ್ದೆ. ಎಲ್ಲೋದ್ರೂ ಸಹ ಅವ್ರು ಏನಂದರೆ ಯಾವುದೇ ಒಂದು ಟೀಚರ್ ಬಗ್ಗೆ ಯಾರೇ ಏನಾದರೂ ತಪ್ಪಾಗಿ ಹೇಳಿದ್ರು ಸಹ ಅವರು ಓನಾಗಿ ಡಿಸಿಷನ್ ತಗೊತಾ ಇಲ್ಲ. ಒಂದು 10 ಜನರನ್ನು ಕೇಳ್ತಾಯಿದ್ರು ಅವ್ರು ಹೆಂಗೆ ಟೀಚರು, ಅವ್ರಿಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಮಾಹಿತಿಯನ್ನು ತಗೊಂಡು ಕೊನೆಗೆ ಅವರು ನಿರ್ಧಾರವನ್ನು ತಗೊತಾ ಇದ್ರು. ಏಕಾಏಕಿ ಯಾರ ಬಗ್ಗೆನೂ ಅವರು ತಪ್ಪಾಗಲಿ ಒಂಥರ ದೇಶದಿಂದ ಯಾವತ್ತೂ ಅವ್ರು ಹೊರಿಸ್ತಾ ಇಲ್ಲ. ಜೊತೆಗೆ ನಮ್ಮ ಟೀಚರ್ಸು ಎಲ್ಲೇ ಒಂದು ಹೋದರೂ ಸಹ ಕೆಲಸ ಮಾಡೋರಿಗೆ ತುಂಬ ಒಂದು ಅಪ್ರಿಷಿಯೇಷನ್ನ ಮಾಡ್ತಾಯಿದ್ರು. ಅವ್ರಿಗೇನಂದರೆ ನಮ್ಮ ತಾಲೂಕು ಚೆನ್ನಾಗಿರಬೇಕು, ಯಾವುದೇ ಟೀಚರ್ಗೂ ಸಹ ತೊಂದರೆ ಆಗಬಾರ್ದು, ನಮ್ಮ ಒಂದು ತಾಲೂಕು ಚೆನ್ನಾಗಿರಬೇಕು ಅನ್ನೋದೇ. ಎಲ್ಲೋದ್ರೂ ಸಹ SSLC ರಿಸಲ್ಟ್ ಚೆನ್ನಾಗಿ ಬಂದುಬಿಟ್ರೆ ಸಾಕಮ್ಮ, ಈ ವರ್ಷ ಅಂತೂ ರಿಸಲ್ಟ್ ಚೆನ್ನಾಗಿ ಬರಲೇಬೇಕು ಅಂತ. ಎಲ್ಲಾದರೂ ಯಾವುದೇ ಮಗುಗೆ ಅನ್ಯಾಯ ಆಗಬಾರ್ದು. ಎಲ್ಲಾದರೂ ಸ್ಕೂಲ್ ವಿಸಿಟ್ ಹೋದಾಗ ಏನಾದರೂ ಮೊಟ್ಟೆ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಭಾರಿ ಸಿಟ್ಟು. ಮಕ್ಕಳು ಏನು ಕೊಡಬೇಕು ಅದನ್ನು ಕೊಡಿ ಫಸ್ಟು. ಯಾಕಂದರೆ ಮಕ್ಕಳಿಗೆ ಏನು ಬಡ ಮಕ್ಕಳು ಬರ್ತಾರೆ ಅವ್ರಿಗೆ ಕೊಡು. ನಮ್ಮ ಮೇಡಮ್ ಅವರು ಒಂದು ಕಾರ್ಯ ತತ್ಪರತೆಯನ್ನು ನಾನು ಅವರ ಒಂದು ಪಾರ್ಥಿವ ಶರೀರ ಮನೆ ಮುಂದೆ ಇಟ್ಟಿದ್ದಾಗ ಬೆಳಗಿನಿಂದ ಸಾಯಂಕಾಲ ತನಕ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವರ ತಂದೆ ಅಷ್ಟೊಂದು ದುಃಖದಲ್ಲಿ ಕೂಡ ತನ್ನ ಮಗಳ ದಕ್ಷತೆ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆಯನ್ನು ಎಲ್ಲರಲ್ಲೂ ಹೇಳ್ಕೊಳ್ತಾ, ಎಲ್ಲರನ್ನೂ ವಿಚಾರಿಸ್ತಾ ಎಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಅಂತಂದರೆ ಅಷ್ಟೊಂದು ಆಕ್ಟಿವ್ ಆಗಿದ್ದರು. ನೋಡಿ, ಯಾವುದೇ ತಂದೆ ತಾಯಿ ತನ್ನ ಮಗಳ ಒಂದು ಸಾವಿನಲ್ಲಿ ಅಷ್ಟೊಂದು ತನ್ನ ಮಗಳನ್ನ ಒಂದು ದಕ್ಷತೆ, ಪ್ರಾಮಾಣಿಕತೆಯನ್ನು ಮೆಚ್ಚಿ ಸಂತೋಷವಾಗಿ ಬಂದಂಥವ್ರಿಗೆ ಹೇಳ್ತಾ ಇದ್ದಾರೆ ಅಂತಂದರೆ ನನಗೆ ಶಾಕ್ ಆಗೋಯ್ತು ಅವರ ಒಂದು ಕಾರ್ಯ ತತ್ಪರತೆಯ ಬಗ್ಗೆ. ಮತ್ತು ಒಂದು ಸರಿ ನಮ್ಮ ಶಾಲೆಗೆ ಬಂದರು. ಒಂದು ಹುಡುಗಿ ಯಾರ್ಯಾರು ಲಂಗ್ ಆಬ್ಜೆಂಟಿಸ್ ಇದ್ದಾರೆ ಅಂತ ಕೇಳಿದ್ರು. ಈ ಥರ ಹೇಳಿದ್ರು. ನಡೀರಿ ಮನೆಗೆ ಹೋಗೋಣ ಅಂತ ಕರ್ಕೊಂಡೋದ್ರು. ಆ ಹುಡುಗಿ ಪಾಪ ಎಷ್ಟು ಸರಿ ನಾವು ವಿಸಿಟ್ ಮಾಡಿ, ಸುಮಾರು 10 ಸಾರಿ ವಿಸಿಟ್ ಮಾಡಿದ್ದೀವಿ, ಬರಲಿಲ್ಲ ಹುಡುಗಿ, ಶಾಲೆಗೆ ಬರಲಿಲ್ಲ. ತಾಯಿ ಹೇಳಿದ್ರು, ತಂದೆ ಇಲ್ಲ, ತಾಯಿ ಹೇಳಿದರು, ಎಷ್ಟು ಹೇಳಿದ್ರು ಬರಲೇ ಇಲ್ಲ. ಮತ್ತು ಒಂದು ಸರಿ ಮೇಡಮ್ ಜೊತೆ ನಾವು ಹೋದ್ವು. ಅದು ಏನು ಹೇಳಿದ್ರೆ ಏನೋ, ಎಷ್ಟು ಮನವೊಲಿಸಿದ್ರೆ ಏನೋ ಗೊತ್ತಿಲ್ಲ, ಮಾರನೇ ದಿನ ಬ್ಯಾಗ್ ಎತ್ಕೊಂಡು ಸ್ಕೂಲ್ಗೆ ಬಂದರು. ಪ್ರತಿಯೊಂದು ಗೂಗಲ್ ಮೀಟಿಂಗಲ್ಲೂ ಕೂಡ ಹೇಳ್ತಾಯಿದ್ರು, ಮಂಜುಳಾ ಕೈ ಕೊಡಿ ಫೋನು ಅಂತ. ಅವಳು ಎಷ್ಟು ನಿನ್ನೆ ಈ ವಿಷಯ ತಿಳಿದಾಗ ಎಷ್ಟು ಬಾಧೆ ಬಿದ್ದಿದ್ದಾಳೆ ಅಂದರೆ ಅಷ್ಟು ಬಾಧೆ ಬಿದ್ದಿದ್ದಾಳೆ. ಫಸ್ಟ್ ಕ್ಲಾಸ್ ಬರ್ತಾಳೆ ಹುಡುಗಿ, ಆದರೆ ಒಂದಿನ ಆವತ್ತಿನಿಂದ ಇವತ್ತಿವರೆಗೂ ಒಂದಿನ ತಪ್ಪಿಸ್ಕೊಳ್ತಾರೆ ಕ್ಲಾಸ್ಗೆ ಬಂದು. ಆ ಥರ ಮಕ್ಕಳ ಬಗ್ಗೆ ಬಹಳ ಕಾಳಜಿ ವಹಿಸ್ತಾ ಇರ್ತಕ್ಕಂಥ ನಮ್ಮ ದಕ್ಷ ಅಧಿಕಾರಿಗಳು. ಮತ್ತು ಯಾಕಂದರೆ ಅವರು BRC ಕೋಆರ್ಡಿನೇಟರ್ ಆಗಿ, ಮುರುಗಮಲ ಶಾಲೆ ಶಿಕ್ಷಕಿಯರಾಗಿ, ಹಾಗೆ ಈಗ BO ಅವರಾಗಿ ಬಂದ ಮೇಲೆ ಅವರು ನಡೆದು ಬಂದ ದಾರಿ ಹೇಗಿತ್ತು ಅಂದರೆ ಸಿಂಹದ ಮರಿ. ತಾನು ನಡೆದ ದಾರಿಯಲ್ಲಿ ಗರಿಕೆ ಹುಲ್ಲನ್ನು ಬೆಳೆಸಿ ಹೋದಂಥವ್ರು. ಎಲ್ಲರೂ ಹೇಳ್ತಾರೆ, ನಾವು ನಡೆದಾಡೋ ದಾರಿಯಲ್ಲಿ ಹುಲ್ಲು ಬೆಳೆದೇ ಇದ್ರೂ ಚಿಂತೆ ಇಲ್ಲ, ಮುಳ್ಳು ಬೆಳಿಬಾರ್ದು ಅಂತ. ಹಾಗಾದರೆ ಇವರನ್ನು ಈಗ ಪ್ರತಿ ಕ್ಷಣ ನಾವು ನೆನೆಸ್ಕೊಳ್ಳೋರು ಎಲ್ಲರ ಹೃದಯದಲ್ಲೂ ಹೇಳೋಷ್ಟು ವಿಷಯಗಳಿದೆ, ಆದರೆ ಹಂಚಿಕೊಳ್ಳೋಕ್ಕೆ ಆಗದಷ್ಟು ಇದೆ. ಆದರೂ ಕೂಡ ಈ ಸಂತಾಪ ಸಭೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಈಗ ವೈಯಕ್ತಿಕವಾಗಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಕೂಡ ಅವರು ನೆನಪಾಗೇ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಎಲ್ಲರೂ ಕೇಳೋ ಪ್ರಶ್ನೆ, ಮೂಡೋ ಪ್ರಶ್ನೆ ಒಂದೇ, ಇಂಥ ಗಟ್ಟಿ ಹೆಂಗಸು ಈ ಥರ ಆರೋಗ್ಯವಾಗಿ ಕಾಣಿಸ್ತಾ ಇದ್ರಲ್ವ, ಆರೋಗ್ಯದ ಹೆಂಗಸು ದಿಢೀರಂತ ಹೇಗಾಯಿತು? ಇದು ದುರದೃಷ್ಟ ಸಂಗತಿ. ಅದೇ ಹೇಳಿದೆ, ಚಿಂತಾಮಣಿ ತಾಲೂಕಿಗೆ ಅಥವಾ ನಮ್ಮ ಏನಿದೆ ನಮ್ಮವರು ಪಾಲ್ಗೊಂಡಿರುವಂಥ ಗುರು ವೃಂದದವರಿಗೂ ಕನ್ನಡ ಬಂಧುಗಳಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಭಾಗವಹಿಸಿದಂಥ ಅನೇಕ ಕಾರ್ಯಕ್ರಮಗಳು ಸಂತಸದ ಮತ್ತು ಆನಂದದಾಯಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೆ. ಆದರೆ ಈ ದಿನ ನೋವಿನ ದುಃಖಭರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸನ್ನಿವೇಶ ಬಂದಿರೋದಕ್ಕೆ ದುಃಖತಪ್ತನಾಗಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದೇನೆ. ಅತ್ಯಂತ ಪ್ರಾಮಾಣಿಕ, ಕರ್ತವ್ಯನಿಷ್ಠ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳೋದಕ್ಕೂ ಕೂಡ ನಾನು ಇಷ್ಟಪಡ್ತೇನೆ. ಮೇಡಮ್ನವರ ಒಂದು ಅಕಾಲಿಕ ನಿಧನ ಸುದ್ದಿ ನನಗೆ ರಾತ್ರಿ 10:30 ಗೊತ್ತಾದಾಗ ನನಗೆ ತುಂಬಲಾರದ ನೋವಾಯಿತು. ನಾನು ಯಾವುದೇ ಶಿಕ್ಷಕನಲ್ಲ, ಶಿಕ್ಷಣ ಕ್ಷೇತ್ರದ ಅಧಿಕಾರಿನೂ ಅಲ್ಲ, ಒಬ್ಬ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವನು ನಾನು. ಅವರಿಗೂ
ನನಗೂ ಇದ್ದಂತಹ ಒಂದು ಬಾಂಧವ್ಯದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಮೂಲಕ ನಾನು ಅವರಿಗೆ ನುಡಿ ನಮನವನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಅವರ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ವರದಿಗಾರನಾಗಿ ವರದಿ ಮಾಡೋಕ್ಕೆ ಹೋಗ್ತಾ ಇದ್ದೆ. ನಾವು ವರದಿ ಮಾಡಬೇಕಾದ್ರೂ ಕೂಡ ಒಂದು ಇತಿಮಿತಿ ಇತ್ತು. ಅವರು ಸುದೀರ್ಘವಾಗಿ ಭಾಷಣ ಮಾಡಿದ್ರೆ ಅಷ್ಟು ನಾವು ಭಾಷಣನ ಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಎಷ್ಟೋ ಸರಿ ಪ್ರಯತ್ನ ಪಟ್ಟೆ. ಸಾಕು ಇಷ್ಟಿಗೆ ನಾನು ಆಫ್ ಮಾಡೋಣ ನನ್ನ ಮೊಬೈಲ್ ಅಂದ್ಕೊಂಡಿದ್ರೆ ನನ್ನ ಅಂತರಾತ್ಮ ಒಪ್ಪಲಿಲ್ಲ. ಅವ್ರು ಎಲ್ಲಿಗೆ ಮಾತಾಡಿ ನಿಲ್ಲಿಸಿದ್ರು ಅದನ್ನು ಮುಂದಿನ ಪದ ಇನ್ನಷ್ಟು ಮಹತ್ವಪರವಾಗಿತ್ತು. ಒಂದೊಂದು ಪದ ಕೂಡ ಶಕ್ತಿಯುತ, ಮೌಲ್ಯಾಧಾರಿತ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವಂಥ ಆ ಪದಪುಂಜಗಳು ಅವ್ರ ಬಾಯಲ್ಲಿ ಹೊರಹೊಮ್ತಾ ಇದ್ವು. ನಾನು ಅದನ್ನೇನನ್ನ ಕಟ್ ಮಾಡಿದ್ರೆ ನನ್ನ ವೃತ್ತಿಗೆ ನಾನು ದ್ರೋಹ ಮಾಡ್ದಂಗೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ಅವರ ಒಂದು ವಾಕ್ಚಾತುರ್ಯ. ಮತ್ತೊಂದು ಹೇಳಬೇಕಾದ್ರೆ ಅವರು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೋ ಆ ಕಾರ್ಯಕ್ರಮಕ್ಕೆ ಪೂರಕವಾಗಿ